ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು, ಎಲ್ಲರೂ ರೈಟ್ಸ್ ಆಗಿರಲಿಲ್ಲ ಅಂತೆಲ್ಲ ಮಾತಾಡಿದ್ರು. ಆಕ್ಚುಲಿ ನಮಗೆ ರೈಟ್ಸ್ ಎಲ್ಲ ಕೇಳಿಲ್ಲ ಅಂತ ಹೇಳಿಲ್ಲ. ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ. ಆ ಬಜೆಟ್ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕಿದಾಗ ನಮಗೆ ಆ ರೇಟು ಕವರ್ ಆಗ್ತಿರಲ್ಲ. ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು, OTT ಅವ್ರನ್ನ ನಾವು ದೂರದ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗೋ ರೀತಿಲಿ ಅವ್ರು ಕೇಳಿರ್ತಾರೆ. ಯಾಕೆಂತಂದ್ರೆ ಈಗ ನಮಗೆ ನಮ್ಮ ಸಿನಿಮಾ ಎಷ್ಟು ದೊಡ್ಡದು, ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಈ ರೇಟು ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು, ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ, ಅದೇ ತರ ನಮ್ಗೆ OTT ಮತ್ತೆ ಸ್ಯಾಟಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಅಂದಾಗ, ಕೊನೆಗೆ ಫಸ್ಟ್ ನಮ್ಗೆ ಹೇಳಿದ್ದನ್ನ ನಮ್ಗೆ RS ಕೊಟ್ರು. ಸರ್ ಒಂದು ಕೆಲಸ ಮಾಡಿ, ನಿಮ್ಗೆ ಹೆಂಗೆ ಹೋದ್ರು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ, ಥಿಯೇಟ್ರಿಕಲ್ ಬಂದ್ಬಿಡಿ ಅಂತ. ಅವತ್ತು ಹಂಗೆ ಮಾತಾಡಿದ್ವಿ. ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು, ಯೋಗಿ ಅವರು ಆಫೀಸಲ್ಲಿ ಸಿಗ್ತೀವಿ. ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ, ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ, ನಿಮ್ಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮ್ಗೆ ನಮ್ಮ ಬ್ರದರ್ಸ್ ಅವರೇನೆ. ಅದಾದ್ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ, ಸಿನಿಮಾವನ್ನ ತಲುಪಿಸೋದಿದೆಯಲ್ಲ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಕಿವಿ ಮಾತು, ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಆ ವಿಷಯದಲ್ಲಿ ನಮ್ಗೆ, ಈಗ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಮಾಡಿದವರು, ಈಗ ಒಂದು ಹೋಟ್ಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ, ಅಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಹೋಟ್ಲ್ ಇದೆಯಾ, ಈ ಏರಿಯಾದಲ್ಲಿ ವೆಜ್ ಇದೆಯಾ, ನಾನ್ ವೆಜ್ ಇದೆಯಾ, ಹೆಂಗ್ ಸರ್ವೆ ಮಾಡ್ತೀವಿ. ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ, ಏನೇ ಒಂದು ಓಪನ್ ಮಾಡ್ಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು. ಆದ್ರೆ ನಾನು ಅಬ್ಸರ್ವ್ ಮಾಡಿರೋದು, ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ, ಬ್ಲೈಂಡ್ ಆಗಿ ಬರ್ತಾರೆ, ಸಿನಿಮಾ ಮಾಡ್ತಾರೆ, ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಬೈತೀರ. ದಯವಿಟ್ಟು ಇಂಡಸ್ಟ್ರಿಗೆ ಬೈಯೋ ಯೋಗ್ಯತೆ, ಅಧಿಕಾರ ಯಾರಿಗೂ ಇಲ್ಲ. ಯಾಕೆ ಅಂತ ಅಂದ್ರೆ ಇನ್ಯಾರು ಇಲ್ಲಿ ಕರೆಯಲ್ಲ ಅಲ್ವಾ. ನೀವಾಗ ನೀವು ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು, ಫೇಲ್ಯೂರ್ ಆದ್ರೆ ಬೈಯೋದು, ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡಿಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ. ಒಂದು ಕಿವಿ ಮಾತು ನನ್ನ ಕಡೆಯಿಂದ. ಇನ್ನ ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ, ಅವತ್ತು ಆಕ್ಚುಲಿ ನೀವು ಯಾವ್ದಾದ್ರು ನಮ್ದು ಇದೇ ಜಾಗದಲ್ಲಿ, ನಮ್ಮ ನವರಸಂ ಲಕ್ಕಿ ಸ್ಪಾಟ್ ಇದೇ ಜಾಗದಲ್ಲಿ ನೀವು ನಂದು ಹಳೇದು ಯಾವ್ದಾದ್ರು ವಿಡಿಯೋ ತೆಗೆದ್ರೆ ನೀವು ಬೇಕಾದ್ರೆ ಹಾಕಬಹುದು, ಅಂದು ಇಂದು ಅಂತ ಬೇಕಾದ್ರೆ. ನಾನು ಅವತ್ತು ಹೇಳಿದ್ದೆ, ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೆ ಆಗುತ್ತೆ ಅಂತ. ಯಾಕೆ ಅಂತ ಅಂದ್ರೆ ನಮ್ಗೊಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ. 100ಕ್ಕೆ ಒಂದು 10 ಸಲ ಫೇಲ್ಯೂರ್ ಆಗ್ಬೋದು, ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನ. ಅವೆಲ್ಲ ನಾವು, ಇದು ಜಗದೀಶ್ ಒಬ್ಬಂದೇ ಅಲ್ಲ ಇದು ಐಡಿಯಾ, ಇದ್ರ ಹಿಂದೆ ತುಂಬಾ ಜನ ನನ್ನ ಸಪೋರ್ಟ್ ಮಾಡಿದ್ದಾರೆ. ನಾನೇನಕ್ಕೆ ಈ ಮಾತಾಡ್ತೀನಿ ಅಂತ ಅಂದ್ರೆ, ಜಗದೀಶ್ ತರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ. ಇವತ್ತು ನನ್ನ ಹತ್ರ ಬಂದು ತುಂಬಾ ಜನ ನನ್ನ ಹತ್ರ ಮಾತಾಡ್ತಾರೆ. ಈಗ ನಾನು ಕಾರ್ತಿಕ್ ಅವರು, ಯೋಗಿ ಅವರು ಇದ್ದಾಗೆಲ್ಲ ತುಂಬಾ ಜನ ಹೊಸಬ್ರು ಬರ್ತಾರೆ. ಪಾಪ ಅವ್ರ ಪಾಡ್ ನೋಡಿದ್ರೇನೆ ಒಂಥರ ಅಯ್ಯೋ ಅನ್ಸುತ್ತೆ. ಸಿನಿಮಾ ಮಾಡಿರ್ತಾರೆ, ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ, ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ, ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಒಂದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಕೊಡೋದು. ಆಸ್ ಯೂಸಲ್ ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ. ಹಾಗಾಗಿ ಆಮೇಲೆ ನಮ್ಗೆ ಏರಿಯಾಗಳು ತಗೊಂತಾರೆ. ಫಸ್ಟ್ ನಮ್ಮ ಗೋಕುಲ್ ರಾಜ್ ಅವರು ಎಂಟೈರ್ ಕರ್ನಾಟಕ ಕೇಳ್ತಾರೆ. ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟು ಬೇರೆ ಕೊಡ್ಲಿಲ್ಲ ಸಿನಿಮಾನ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ, ಯಾಕೆಂದ್ರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಕೊಡಕ್ಕಾಗಲ್ಲ ಸರ್. ಅದು ಏನಾಗುತ್ತೆ ಅಂತಂದ್ರೆ, ಸರ್ ಸಿನಿಮಾ ತೆಗೆದು ನಿಮ್ಗೆ ಎಲ್ಲ ಏರಿಯಾ ನಾವು ಕೊಟ್ಟಿದ್ರೆ, ಇವನ್ ಏನೋ ಸಿನಿಮಾ ಕೊಟ್ಬಿಟ್ಟಲ್ಲ, ಏನೋ ಡಮ್ಮಿ ಇರ್ಬೇಕೇನೋ ಇದು, ಅದಕ್ಕೆ ಸೇಫ್ ಆಯ್ತಾವನು ಹಿಂಗೆ ಅನ್ನೋದು. ಅಲ್ಲ, ನನ್ನ ಹತ್ರ